ಸಂಯುಕ್ತಾಕ್ಷರಗಳು ಒತ್ತಕ್ಷರ, ದ್ವಿತ್ವಾಕ್ಷರ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ಸಂಯುಕ್ತಾಕ್ಷರ, ಒತ್ತಕ್ಷರ, ದ್ವಿತ್ವಾಕ್ಷರ ಅಂತೆಂದು ಕರೆಯುತ್ತಾರೆ. ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕಾರಗಳು: ಒಂದು ಸಜಾತಿಯ ಸಂಯುಕ್ತಾಕ್ಷರ, ಎರಡು ವಿಜಾತಿಯ ಸಂಯುಕ್ತಾಕ್ಷರ. ಒಂದು ಸಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ಸಜಾತಿಯ ಸಂಯುಕ್ತ ಎಂದು ಕರೆಯುತ್ತಾರೆ. ಉದಾಹರಣೆ: ಅಮ್ಮ, ಮ್ ಪ್ಲಸ್ ಮು ಪ್ಲಸ್ ಅ. ಕನ್ನಡ: ನ ಪ್ಲಸ್ ನ ಪ್ಲಸ್ ಅ. ಬಣ್ಣ: ನ ಪ್ಲಸ್ ನ ಪ್ಲಸ್ ಅ. ಕಣ್ಣು: ನ ಪ್ಲಸ್ ನ ಪ್ಲಸ್ ಉ. ವಿಜಾತಿಯ ಸಂಯುಕ್ತಾಕ್ಷರ: ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಯುಕ್ತಾಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಉದಾಹರಣೆ: ಅಸ್ತ್ರ: ಸ್ ಪ್ಲಸ್ ತ್ ಪ್ಲಸ್ ರ್ ಪ್ಲಸ್ ಅ. ನೇತ್ರ: ತ್ರ ಪ್ಲಸ್ ರ್ ಪ್ಲಸ್ ಅ. ಪುಸ್ತಕ: ಸ್ ಪ್ಲಸ್ ತ್ ಪ್ಲಸ್ ಅ.